ಪುಣೆಯಲ್ಲಿ ಕೋಲಾಹಲ ಸೃಷ್ಟಿಸಿದ ವಿಚಿತ್ರ ರೋಗ. ಜಿಬಿಎಸ್ ಎಂದು ಕರೆಯಲ್ಪಡುವ ಈ ರೋಗ ಯಾವುದು? ತಡೆಗಟ್ಟುವಿಕೆ, ಲಕ್ಷಣಗಳು ಮತ್ತು ಚಿಕಿತ್ಸೆ ಏನು? ಎಚ್ಎಂಪಿ ವೈರಸ್ ಸುದ್ದಿ ವೈರಲ್ ಆಗಿ ತಣ್ಣಗಾಗ್ತಾ ಇದ್ದ ಹಾಗೆ ಇದೀಗ ಮತ್ತೊಂದು ವಿಚಿತ್ರ ಕಾಯಿಲೆ ಜನರ ನಿದ್ದೆಗೆಡಿಸಿದೆ. ಇತ್ತೀಚೆಗೆ ಪುಣೆಯಲ್ಲಿ ಗಣನೀಯ ಸಂಖ್ಯೆಯ ಗಿಲ್ಲೆನ್ ಬರ್ರೆ ಸಿಂಡ್ರೋಮ್ ಪ್ರಕರಣಗಳನ್ನು ಗುರುತಿಸಲಾಗಿದ್ದು, ಇದು ನಗರದ ಆರೋಗ್ಯ ಇಲಾಖೆ ಮತ್ತು ನಾಗರಿಕರಲ್ಲಿ ಕಳವಳವನ್ನು ಉಂಟುಮಾಡಿದೆ. ಇದೊಂದು ಅಪರೂಪದ ಅಸ್ವಸ್ಥತೆಯಾಗಿದ್ದು, ಇದ್ದಕ್ಕಿದ್ದಂತೆ ದೇಹದ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸ್ನಾಯು ದೌರ್ಬಲ್ಯ, ಮರಗಟ್ಟುವಿಕೆ ಮುಂತಾದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಏನಿದು ಜಿಬಿ ಸಿಂಡ್ರೋಮ್? ಮೂಲತಃ ನಮ್ಮ ದೇಹದ ಪ್ರತಿಕಾಯಗಳು ಹೊರಗಿನಿಂದ ಬರುವ ವೈರಸ್ಗಳ ವಿರುದ್ಧ ಹೋರಾಡಬೇಕು. ಆದರೆ ಗಿಲ್ಲೆನ್ ಬರ್ರೆ ಸಿಂಡ್ರೋಮ್ನಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ನಮ್ಮದೇ ನರಮಂಡಲದ ಮೇಲೆ ದಾಳಿ ಮಾಡುತ್ತದೆ. ಇದರಿಂದಾಗಿ ತೀವ್ರ ಲಕ್ಷಣಗಳು ಕಂಡುಬರುತ್ತವೆ. ಇದು ಸಾಮಾನ್ಯವಾಗಿ ಕೈಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ರಾತ್ರಿಯಲ್ಲಿ ತೀವ್ರ ನೋವು, ಸ್ನಾಯು ದೌರ್ಬಲ್ಯ, ನುಂಗಲು ತೊಂದರೆ ಮತ್ತು ಅಸಹಜ ಹೃದಯ ಬಡಿತದಂತಹ ಲಕ್ಷಣಗಳನ್ನು ಹೊಂದಿರುತ್ತದೆ. ಎಲ್ಲಿ ಕಂಡುಬಂದಿದೆ? ಪುಣೆಯಲ್ಲಿ ಸಿಂಗದ್ ರಸ್ತೆ ಪ್ರದೇಶದಿಂದ ಈ ಸಿಂಡ್ರೋಮ್ ಪ್ರಕರಣಗಳನ್ನು ಗುರುತಿಸಲಾಗಿದೆ ಮತ್ತು ಪೀಡಿತ ಜನರು 12 ರಿಂದ 30 ವರ್ಷ ವಯಸ್ಸಿನವರು ಎಂದು ಕಂಡುಬಂದಿದೆ. ಆದಾಗ್ಯೂ 59 ವರ್ಷದ ವ್ಯಕ್ತಿಯೊಬ್ಬರು ಸಹ ಈ ಕಾಯಿಲೆಯಿಂದ ಬಳಲುತ್ತಿರುವುದು ಕಂಡುಬಂದಿದೆ. ಪುರಸಭೆಯು ಶಂಕಿತ ಪ್ರಕರಣಗಳ ಮಾದರಿಗಳನ್ನು ಪರೀಕ್ಷೆಗಾಗಿ ಐಸಿಎಂಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳುಹಿಸಿದೆ. ಇತ್ತೀಚೆಗಿನ ಮಾಹಿತಿಯ ಪ್ರಕಾರ ಪುಣೆಯಲ್ಲಿ ಜಿಬಿ ಸಿಂಡ್ರೋಮ್ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿವೆ ಮತ್ತು ಅವುಗಳ ಒಟ್ಟು ಸಂಖ್ಯೆ 110ಕ್ಕಿಂತ ಹೆಚ್ಚಾಗಿದೆ. ಹಾಗೆಯೇ ಸೋಲಾಪುರದಲ್ಲಿ ಒಬ್ಬ ರೋಗಿ ಸಾವನ್ನಪ್ಪಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡ ಆರೋಗ್ಯ ಇಲಾಖೆಯು ರೋಗಿಗಳ ವಿವರವಾದ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಮತ್ತು ತಜ್ಞರ ಸಮಿತಿಯನ್ನು ಸಹ ರಚಿಸಿದೆ. ಇದು ಸಾಂಕ್ರಾಮಿಕವೇ? ಈ ಕಾಯಿಲೆಯಿಂದ ಯಾವುದೇ ಸಾಂಕ್ರಾಮಿಕ ಅಥವಾ ದೊಡ್ಡ ಅಪಾಯದ ಸಾಧ್ಯತೆ ಇಲ್ಲ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಎಂದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಈ ರೋಗವು ಸಾಮಾನ್ಯವಾಗಿ ಮಕ್ಕಳು ಮತ್ತು ಯುವಕರಲ್ಲಿ ಕಂಡುಬರುತ್ತದೆ, ಆದರೆ ಅದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಯಾರಾದರೂ ಸ್ನಾಯು ದೌರ್ಬಲ್ಯ, ಜುಮ್ಮೆನಿಸುವಿಕೆ, ನುಂಗಲು ಅಥವಾ ಮಾತನಾಡಲು ತೊಂದರೆ ಮುಂತಾದ ಲಕ್ಷಣಗಳನ್ನು ಅನುಭವಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಸಮಯೋಚಿತ ಚಿಕಿತ್ಸೆಯಿಂದ ಜಿಬಿ ಸಿಂಡ್ರೋಮ್ ಅನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಪುಣೆಯಲ್ಲಿ ಜಿಬಿ ಸಿಂಡ್ರೋಮ್ ಹರಡಲು ಕಾರಣ? ಪುಣೆಯ ಜಲಮೂಲಗಳಿಂದ ಸೋಂಕು ಹರಡಿರುವ ಶಂಕೆ ವ್ಯಕ್ತವಾಗುತ್ತಿದ್ದು, ಹೀಗಾಗಿ ಅಧಿಕಾರಿಗಳು ಸೋಂಕು ಪ್ರಕರಣಗಳು ವರದಿಯಾಗುತ್ತಿರುವ ಪುಣೆಯ ಪ್ರದೇಶಗಳಲ್ಲಿ ನೀರಿನ ಮಾದರಿಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಈ ಜಿಬಿಎಸ್ ಚಿಕಿತ್ಸೆ ಮಾತ್ರ ಸ್ವಲ್ಪ ದುಬಾರಿಯಾಗಿದೆ. ಚಿಕಿತ್ಸೆಯಲ್ಲಿ ಬಳಸುವ ಪ್ರತಿ ಚುಚ್ಚುಮದ್ದಿಗೆ 20,000 ರೂಪಾಯಿ ಇದ್ದು, ಪ್ರತಿ ರೋಗಿಗೆ 13 ಚುಚ್ಚುಮದ್ದು ಬೇಕಾಗಬಹುದು ಎನ್ನಲಾಗಿದೆ. ಪುಣೆಯಲ್ಲಿ ಹೆಚ್ಚುತ್ತಿರುವ ಜಿಬಿಎಸ್ ಪ್ರಕರಣಗಳ ದೃಷ್ಟಿಯಿಂದ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಉಚಿತ ಚಿಕಿತ್ಸೆಯನ್ನು ಘೋಷಿಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳು: ನೀರಿನ ಗುಣಮಟ್ಟವನ್ನು ಉತ್ತಮವಾಗಿಡುವುದು, ಕುದಿಸಿದ ನೀರನ್ನೇ ಕುಡಿಯುವುದು, ತಾಜಾ ಮತ್ತು ಸ್ವಚ್ಛವಾಗಿರುವ ಆಹಾರ ಸೇವನೆ, ಬೇಯಿಸಿದ ಮತ್ತು ಬೇಯಿಸದ ಆಹಾರ ಪದಾರ್ಥಗಳನ್ನು ಒಟ್ಟಿಗೆ ಇಡದಿರುವುದು. ಈ ರೋಗದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳುತ್ತಾರೆ. ನಾಗರಿಕರು ಭಯಭೀತರಾಗಬೇಡಿ ಮತ್ತು ಜಾಗರೂಕರಾಗಿರಿ ಎಂದು ಮನವಿ ಮಾಡಲಾಗಿದೆ. ಈ ರೋಗವನ್ನು ಸಕಾಲಿಕ ಚಿಕಿತ್ಸೆಯಿಂದ ಗುಣಪಡಿಸಬಹುದು. ಜೊತೆಗೆ ಸರ್ಕಾರದ ಉಚಿತ ಚಿಕಿತ್ಸಾ ಯೋಜನೆ ಮಹಾರಾಷ್ಟ್ರದ ಜನರಿಗೆ ಸಮಾಧಾನ ತಂದಿದೆ.